ಆತ್ಮೀಯ ಸ್ನೇಹಿತರೆ, ಈ ದಿನ ಹಿರೇಮಲ್ಲೂರು ಈಶ್ವರನ್ ರಚಿಸಿರುವ ತಲಕಾಡಿನ ವೈಭವ ಗದ್ಯಭಾಗದ ಪ್ರಶ್ನೋತ್ತರ ಹಾಗೆ ಭಾಷಾ ಚಟುವಟಿಕೆ ನೋಡೋಣ. ತಲಕಾಡಿನ ವೈಭವ ಲೇಖಕರ ಪರಿಚಯ. ಲೇಖಕರು ಹಿರೇಮಲ್ಲೂರು ಈಶ್ವರನ್. ಜನನ 11/1/1922, ಮರಣ 22/6/1998. ಸ್ಥಳ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರು. ಕೃತಿಗಳು: ಕವಿ ಕಂಡ ನಾಡು, ವಿಷ ನಿಮಿಷಗಳು, ಭಾರತದ ಹಳ್ಳಿಗಳು ಮತ್ತು ತಾಯಿ ನೋಟ ಮುಂತಾದವು. ಆಕಾರ ಗ್ರಂಥ: ಕವಿ ಕಂಡ ನಾಡು ಪ್ರವಾಸ ಕಥನ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಲೇಖಕರು ಪ್ರವಾಸದ ವಿವರವನ್ನು ಬರೆಯಲು ಆರಂಭಿಸಿದ್ದು ಎಲ್ಲಿ? ಶಿವನ ಸಮುದ್ರದ ಪ್ರವಾಸಿಗರ ನೆಲ್ಮನೆಯಲ್ಲಿ ಲೇಖಕರು ತಮ್ಮ ಪ್ರವಾಸದ ವಿವರವನ್ನು ಬರೆಯಲು ಆರಂಭಿಸಿದರು. ಗಂಗರ ಮೊದಲ ರಾಜಧಾನಿ ಯಾವುದು? ಕೋಲಾರ ಗಂಗರ ಮೊದಲ ರಾಜಧಾನಿ. ರಾಯ ಅಣ್ಣ ಎಂದು ಯಾರನ್ನು ಕರೆಯುತ್ತಿದ್ದರು? ಮಾರಸಿಂಹ ರಾಚಮಲ್ಲ. ರಕ್ಕಸಗಂಗರ ಮಂತ್ರಿಯಾಗಿದ್ದ ಚಾವುಂಡರಾಯನನ್ನು ರಾಯ ಎಂದು ಕರೆಯುತ್ತಿದ್ದರು. ಚಾವುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಏನು? ಚಾವುಂಡರಾಯ ಪುರಾಣ ಎನ್ನುವ 63 ಪುಣ್ಯ ಪುರುಷರ ಚರಿತ್ರೆಯೇ ಚಾವುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣ್ಕೆಯಾಗಿದೆ. ವಿಷ್ಣುವರ್ಧನ ವೀರನಾರಾಯಣ ದೇಗುಲವನ್ನು ಕಟ್ಟಿಸಲು ಕಾರಣವೇನು? ವಿಷ್ಣುವರ್ಧನ ವಿಕ್ರಮ ಚೋಳನ ಸೇನಾನಿ ಆದಿಯಮನನ್ನು ಸೋಲಿಸಿದ ನೆನಪಿಗಾಗಿ ತಲಕಾಡಿನಲ್ಲಿ ವೀರನಾರಾಯಣ ದೇವಾಲಯವನ್ನು ಕಟ್ಟಿಸಿದನು. ರಾಷ್ಟ್ರದ ಚಾರಿತ್ರ್ಯದ ಹೆಗ್ಗುರುತು ಯಾವುದು? ನಮ್ಮ ರಾಜ್ಯದಲ್ಲಿರುವ ದೇಗುಲಗಳೇ ರಾಷ್ಟ್ರದ ಚರಿತ್ರೆಯ ಹೆಗ್ಗುರುತುಗಳಾಗಿವೆ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯಂ ಮಾಡಿದ ವ್ಯವಸ್ಥೆಗಳಾವುವು? ಸುಬ್ರಹ್ಮಣ್ಯಂ ಪ್ರವಾಸಿಗರನ್ನು ವಿಶ್ವಾಸದಿಂದ ಸ್ವಾಗತಿಸಿದರು. ನಿಲ್ಮನೆಯನ್ನು ಖಾಲಿ ಮಾಡಿಸಿ ಹಾಸಿಗೆ ಹಾಸಿಕೊಟ್ಟರು. ಊಟೋಪಚಾರದ ಬಗೆಗೆ ವಿಚಾರಿಸಿಕೊಂಡರು. ಹೋಗುವಾಗ ಶುಭರಾತ್ರಿ ಎಂದು ಹೇಳಿದರು. ಚಾವುಂಡರಾಯ ಯಾರು? ಆತನ ವಿಶೇಷತೆ ಏನು? ಚಾವುಂಡರಾಯ ಗಂಗ ಅರಸರ ಮಂತ್ರಿ ಹಾಗೂ ಮಹಾಕವಿಯಾಗಿದ್ದನು. ಜನರು ಈತನನ್ನು ರಾಯ, ಅಣ್ಣ ಎಂದು ಸಂಬೋಧಿಸುತ್ತಿದ್ದರು. ಈತನು ಚಾವುಂಡರಾಯ ಪುರಾಣ ಕಾವ್ಯವನ್ನು ರಚಿಸಿದನು. ಈತನು ರನ್ನನಿಗೆ ಆಶ್ರಯ ನೀಡಿದ್ದನು. ಚೋಳರ ಸಾಧನೆಯೇನು? ಚೋಳರು ಗಂಗರನ್ನು ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡರು. ಗುಡಿಗೋಪುರಗಳನ್ನು ಕಟ್ಟಿಸಿದರು. ರಾಜೇಶ್ವರ, ವೈಕುಂಠನಾರಾಯಣ, ಮುರಳೇಶ್ವರ, ಪಾತಾಳೇಶ್ವರ, ವೈದ್ಯೇಶ್ವರ ದೇವಾಲಯಗಳನ್ನು ಅವರು ಕಟ್ಟಿಸಿದರು. 4-5 ವಾಕ್ಯಗಳಲ್ಲಿ ಉತ್ತರಿಸಿ. ಗಂಗರ ಇತಿಹಾಸದ ವಿಶೇಷತೆಯೇನು? ತಲಕಾಡಿನ ಇತಿಹಾಸದಲ್ಲಿ ಗಂಗರ ಇತಿಹಾಸವಿದೆ. ಜೈನ ಧರ್ಮದ ವಿವರಣೆ ಇದೆ. ಅವರು ಕನ್ನಡವೇ ತಮ್ಮ ಧರ್ಮವೆಂದು ಬಗೆದು ಬಾಳಿ ಹೋರಾಡಿ ಮಡಿದವರು. ಅವರ ಮೊದಲ ರಾಜಧಾನಿ ಕೋಲಾರ. ನಂತರ ತಲಕಾಡನ್ನು ರಾಜಧಾನಿಯಾಗಿ ಮಾಡಿಕೊಂಡರು. 5ನೇ ಶತಮಾನದಿಂದ 10ನೇ ಶತಮಾನದವರೆಗೂ ಗಂಗರು ಆಳಿದರು. ಮಾರಸಿಂಹ, ರಾಚಮಲ್ಲ, ರಕ್ಕಸಗಂಗರು ಪ್ರಸಿದ್ಧರಾದ ದೊರೆಗಳು. ಚಾವುಂಡರಾಯ ಮಂತ್ರಿಯಾಗಿದ್ದನು. ಈತನು ಮಹಾಕವಿಯೂ ಆಗಿದ್ದನು. ರನ್ನನಿಗೆ ಆಶ್ರಯ ನೀಡಿದ್ದನು. ಅಜಿತ ಸೇನಾಚಾರ್ಯ ಗುರುಗಳು ಹಾಗೂ ಅತ್ತಿಮಬ್ಬೆ ಎನ್ನುವ ಮಹಾದಾನಿಯೂ ಇದ್ದರು. ವೈದ್ಯೇಶ್ವರ ದೇವಾಲಯದ ನಿರ್ಮಾಣದ ಕಾಲ ನಿರ್ಣಯಕ್ಕೆ ಸಹಕಾರಿಯಾಗುವ ಅಂಶಗಳಾವುವು? ವಿವರಿಸಿ. ವೈದ್ಯೇಶ್ವರ ದೇವಾಲಯದ ಹೊರವಲಯದಲ್ಲಿರುವ ಕಲಶಗಳು, ಗರ್ಭಗುಡಿಯ ಗೋಪುರ,
ಶಿಲ್ಪದ ನಿರ್ಮಾಣದಲ್ಲಿ ತೋರಿರುವ ವಿಶಿಷ್ಟ ರೂಪಗಳು, ಕಟ್ಟಡದ ನಿರ್ಮಾಣಕ್ಕೆ ಉಪಯೋಗಿಸಿದ ಸಾಮಗ್ರಿಗಳು ಇವುಗಳ ಆಧಾರದಿಂದ ಆ ದೇವಾಲಯದ ನಿರ್ಮಾಣದ ಕಾಲ ನಿರ್ಣಯ ಮಾಡಿದ್ದಾರೆ. ಇದನ್ನು 13ನೇ ಶತಮಾನದ ಪೂರ್ವದಲ್ಲಿ ಕಟ್ಟಿರಬೇಕೆಂದು ನಿರ್ಧರಿಸಿದ್ದಾರೆ. ಲೇಖಕರು ಯುರೇಕಾ ಎಂದು ಕೂಗಿದ ಸಂದರ್ಭವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಲೇಖಕರಿಗೆ ವಿಜಯಪುರದ ಅರ್ಕೇಶ್ವರನ ದರ್ಶನವಾದರೆ ತಲಕಾಡಿನ ಪಂಚಲಿಂಗಗಳ ದರ್ಶನ ಪೂರ್ಣವಾಗುತ್ತಿತ್ತು. ಅಲ್ಲಿಗೆ ಇನ್ನೂ 3 ಮೈಲಿಗಳಿದ್ದವು. ಆಗಲೇ ಸೂರ್ಯ ಮುಳುಗಿ ಹುಣ್ಣಿಮೆಯ ಚಂದ್ರ ಉದಯಿಸಿದ್ದ. ದಾರಿ ಸರಿ ಇರಲಿಲ್ಲ. ಮೋಟಾರು ಅಲ್ಲೇ ನಿಲ್ಲಬೇಕಾಯಿತು. ಸಾರಥಿ ಹಾಗೂ ಲೇಖಕರು ದೇವಾಲಯವನ್ನು ಹುಡುಕಿಕೊಂಡು ಹೊರಟಾಗ ಕಾಡಿನ ದಾರಿ, ನರಿಗಳ ಕೂಗು, ಪೊದೆಗಳ ನಡುವೆ ಏನೋ ಕಾಣಿಸಿತು. ಅಲ್ಲಿಗೆ ಧಾವಿಸಿದಾಗ ಅರ್ಕೇಶ್ವರ ಮಂದಿರ ಕಾಣಿಸಿತು. ಉದ್ವೇಗದಲ್ಲಿ ಅವರು ಆರ್ಕಿಮಿಡೀಸನಂತೆ ಯುರೇಕಾ ಯುರೇಕಾ ಎಂದು ಕೂಗಿಕೊಂಡರು. ಸಳನ ವಂಶಕ್ಕೆ ಹೊಯ್ಸಳ ಹೆಸರು ಬರಲು ಕಾರಣವೇನು? ಹೊಯ್ಸಳ ವಂಶದ ಮೂಲ ಪುರುಷನ ಹೆಸರು ಸಳ. ಅವನು ಮೂಡುಗೆರೆ ತಾಲೂಕಿನ ಸೊಸೆ ಊರಿನವನು. ಅದನ್ನು ಈಗ ಅಂಗಡಿ ಎಂದು ಕರೆಯುತ್ತಾರೆ. ಒಂದು ದಿನ ಸಳನು ವಾಸಂತಿಕಾ ದೇವಾಲಯಕ್ಕೆ ಹೋದಾಗ ಸುಧತ್ತ ಮುನಿಗಳ ಉಪದೇಶವನ್ನು ಆಲಿಸುತ್ತಿದ್ದಾಗ ಒಂದು ಹುಲಿ ಅವನತ್ತ ಹಾರಿತು. ಮುನಿಗಳು ಒಂದು ಬೆತ್ತವನ್ನು ಕೊಟ್ಟು ಹೊಯ್ಸಳ ಎಂದು ಆದೇಶಿಸಿದರು. ಸಳ ಹುಲಿಯನ್ನು ಎದುರಿಸಿದನು. ಅದರ ಗಂಟಲೊಳಗೆ ಖಡ್ಗವನ್ನು ತುರುಕಿ ಹುಲಿಯನ್ನು ಕೊಂದನು. ಅಂದಿನಿಂದ ಸಳನ ವಂಶಕ್ಕೆ ಹೊಯ್ಸಳ ಎಂಬ ಹೆಸರು ಬಂದಿತು. ಸಂದರ್ಭದೊಡನೆ ವಿವರಿಸಿ. ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ. ಈ ವಾಕ್ಯವನ್ನು ಹಿರೇಮಲ್ಲೂರು ಈಶ್ವರನ್ ಅವರ ಕವಿಕಂಡ ನಾಡು ಪ್ರವಾಸ ಕಥನದಿಂದ ಆಯ್ದು ತಲಕಾಡಿನ ವೈಭವ ಎಂಬ ಗದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ. ಸಂದರ್ಭ: ಲೇಖಕರು ಶಿವನ ಸಮುದ್ರದ ಪ್ರವಾಸಿ ಮಂದಿರದಲ್ಲಿ ಕುಳಿತು ತಮ್ಮ ಪ್ರವಾಸದ ವಿವರಗಳನ್ನು ಬರೆಯಲು ಆರಂಭಿಸಿದ ಸಮಯವನ್ನು, ಆ ರಾತ್ರಿಯ ಸ್ಥಿತಿಯನ್ನು ಸೂಚಿಸಿದ್ದಾರೆ. ಸ್ವಾರಸ್ಯ: ಇಲ್ಲಿ ಲೇಖಕರು ಸಾಹಿತ್ಯ ಬರೆಯುವುದರಲ್ಲಿ ಹೊಂದಿದ್ದ ಆಸಕ್ತಿ ಮತ್ತು ಶ್ರಮ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಅದು ಕಲಾಶ್ರೀ ವಿಹರಿಸುವ ನಂದನವನ. ಈ ವಾಕ್ಯವನ್ನು ಹಿರೇಮಲ್ಲೂರು ಈಶ್ವರನ್ ಅವರ ಕವಿಕಂಡ ನಾಡು ಪ್ರವಾಸ ಕಥನದಿಂದ ಆಯ್ದ ತಲಕಾಡಿನ ವೈಭವ ಎಂಬ ಗದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ತಲಕಾಡಿನ ಕಲೆಯನ್ನು ಕುರಿತು ಹೇಳಿದ್ದಾರೆ. ಸಂದರ್ಭ: ಗಂಗರ ತಲಕಾಡು ಒಂದು ಪುಣ್ಯಭೂಮಿಯಾಗಿತ್ತು. ಕವಿಗಳಿಗೆ, ಕಲಿಗಳಿಗೆ, ವಿದ್ಯಾಗುರುಗಳಿಗೆ, ದಾನಿಗಳಿಗೆ ಅದು ಆಶ್ರಯ ತಾಣವಾಗಿತ್ತು. ಅದು ಸಕಲ ಕಲೆಗಳಿಗೆ ನೆಲೆಮನೆಯಾಗಿತ್ತು. ಹೀಗಾಗಿ ತಲಕಾಡು ಕಲಾಶ್ರೀ ವಿಹರಿಸುವ ನಂದನವನವೆನಿಸಿತು. ಸ್ವಾರಸ್ಯ: ತಲಕಾಡು ಕಲೆ, ಸಾಹಿತ್ಯ, ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದ್ದು ಕಲಾಲಕ್ಷ್ಮಿ ವಿಹಾರ ಮಾಡುತ್ತಾಳೆ ಎಂಬುದು ಸ್ವಾರಸ್ಯವಾಗಿದೆ. ಮೋಟಾರು ಓಡಲೊಲ್ಲದು, ಸಾರಥಿ ನಿಲ್ಲಿಸಲಾರನು. ಈ ವಾಕ್ಯವನ್ನು ಹಿರೇಮಲ್ಲೂರು ಈಶ್ವರನ್ ಅವರ ಕವಿಕಂಡ ನಾಡು ಪ್ರವಾಸ ಕಥನದಿಂದ ಆಯ್ದು ತಲಕಾಡಿನ ವೈಭವ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ. ಸಂದರ್ಭ: ತಲಕಾಡಿನ ಪಂಚಲಿಂಗಗಳ ದರ್ಶನಗಳಲ್ಲಿ ಅರ್ಕೇಶ್ವರನ ದರ್ಶನ ಮಾಡಲು ಹೋಗುವ ಹಾದಿಯಲ್ಲಿ ಮೋಟಾರು ಚಲಿಸಲು ಸಾಧ್ಯವಿಲ್ಲದಿದ್ದಾಗ ಸಾರಥಿ ಪ್ರಯತ್ನಪಟ್ಟು ಅದನ್ನು ಓಡಿಸುತ್ತಿರುವ ಸಂದರ್ಭದಲ್ಲಿ ಲೇಖಕರು ಹೇಳಿದ್ದಾರೆ. ಸ್ವಾರಸ್ಯ: ಏನೇ ಆದರೂ ಸಂಕಲ್ಪದಂತೆ ಪ್ರವಾಸ ಪೂರ್ಣಗೊಳಿಸಬೇಕೆಂಬ ಲೇಖಕರ ಹಂಬಲ ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ಬರ್ರೋ ಗುಡಿ ಸಿಕ್ಕಿತು, ಬರ್ರೋ ದೇವಾಲಯ ದೊರಕಿತು. ಈ ವಾಕ್ಯವನ್ನು ಹಿರೇಮಲ್ಲೂರು ಈಶ್ವರನ್ ಅವರ ಕವಿಕಂಡ ನಾಡು ಪ್ರವಾಸ ಕಥನದಿಂದ ಆಯ್ದು ತಲಕಾಡಿನ ವೈಭವ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು
ತಮ್ಮ ಸಹ ಪ್ರವಾಸಿಗರಿಗೆ ಹೇಳಿದ್ದಾರೆ. ಸಂದರ್ಭ ಲೇಖಕರು ಸಾರಥಿಯೊಡನೆ ಅರ್ಕೇಶ್ವರನ ದರ್ಶನ ಮಾಡಲೇಬೇಕೆಂದು ಹೊರಡುತ್ತಾರೆ. ದೇಗುಲ ದರ್ಶನವಾಗಿ ಯುರೇಕಾ ಎಂದು ಉದ್ಘರಿಸುತ್ತಾರೆ. ಆನಂದದ ಆವೇಶದಲ್ಲಿ ಯಾತ್ರಿಕರಿಗೆ ಬರ್ರೋ ಗುಡಿ ಸಿಕ್ಕಿತು, ಬರ್ರೋ ದೇವಾಲಯ ಸಿಕ್ಕಿತು ಎಂದು ಕೂಗಿ ಹೇಳುತ್ತಾರೆ. ಸ್ವಾರಸ್ಯ: ಅರ್ಕೇಶ್ವರ ದೇವಾಲಯ ಸಿಕ್ಕಿದಾಗ ಲೇಖಕರಿಗಾದ ಸಂತೋಷ, ಆವೇಶಗಳು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ. ಸಾಹಿತ್ಯಾವಲೋಕನ: ಭಕ್ತಿ ಭಂಡಾರಿ ಬಸವಣ್ಣ, ಹಿರೇಮಲ್ಲೂರು. ವಚನ ಧರ್ಮಸಾರ, ಹಿರೇಮಲ್ಲೂರು. ಮಾರಸಿಂಹ, ಚಾವುಂಡರಾಯ, ರಾಚಮಲ್ಲ, ರಕ್ಕಸಗಂಗಾ, ಚಾವುಂಡರಾಯ. ರಾಜೇಶ್ವರ, ಮರುಳೇಶ್ವರ, ಮಹಾಲಿಂಗೇಶ್ವರ, ಪಾತಾಳೇಶ್ವರ, ಮಹಾಲಿಂಗೇಶ್ವರ. ಮುಚ್ಚಿಟ್ಟು: ಹಾಡುತ್ತಿರುವ ಉದ್ಯಮವನ್ನು ಬಾನಿನೆಡೆ, ಉದ್ಯಮವನ್ನು. ಕೊಟ್ಟಿರುವ ಪದಗಳನ್ನು ವಿಂಗಡಿಸಿ ಸಂಧಿ ಹೆಸರಿಸಿ. ನಿಮಿಷವಾಗಿದೆ, ನಿಮಿಷ ಪ್ಲಸ್ ಆಗಿದೆ, ವಕಾರಾಗಮ ಸಂಧಿ. ಮಿಗಿಲಾಗಿ, ಮಿಗಿಲು ಪ್ಲಸ್ ಆಗಿ, ಲೋಪಸಂಧಿ. ಬಾನಿನೆಡೆ, ಬಾನಿನ ಪ್ಲಸ್ ಎಡೆ, ಲೋಪಸಂಧಿ. ದಿನವೆಲ್ಲ, ದಿನ ಪ್ಲಸ್ ಎಲ್ಲ, ವಕಾರಾಗಮ ಸಂಧಿ. ಚರಿತ್ರೆ ಇದೆ, ಚರಿತ್ರೆ ಪ್ಲಸ್ ಇದೆ, ಯಕಾರಾಗಮ ಸಂಧಿ. ಪೂರ್ತಿಯಾಗು, ಪೂರ್ತಿ ಪ್ಲಸ್ ಆಗು, ಯಕಾರಾಗಮ ಸಂಧಿ. ನಿಲ್ಮನೆಯನ್ನು, ನಿಲ್ಮನೆ ಪ್ಲಸ್ ಅನ್ನು, ಯಕಾರಾಗಮ ಸಂಧಿ. ಹೆಸರಾಗಿದೆ, ಹೆಸರು ಪ್ಲಸ್ ಆಗಿದೆ, ಲೋಪಸಂಧಿ. ಹಳ್ಳ ಒಂದು, ಹಳ್ಳ ಪ್ಲಸ್ ಒಂದು, ವಕಾರಾಗಮ ಸಂಧಿ. ಸಂದೇಹವಿಲ್ಲ, ಸಂದೇಹ ಪ್ಲಸ್ ಇಲ್ಲ, ವಕಾರಾಗಮ ಸಂಧಿ. ತಲೆ ಎತ್ತಿ, ತಲೆ ಪ್ಲಸ್ ಎತ್ತಿ, ಯಕಾರಾಗಮ ಸಂಧಿ. ತಾಸಾಗಿದೆ, ತಾಸು ಪ್ಲಸ್ ಆಗಿದೆ, ಲೋಪಸಂಧಿ. ಕಥನವಿದೆ, ಕಥನ ಪ್ಲಸ್ ಇದೆ, ವಕಾರಾಗಮ ಸಂಧಿ. ಮುಚ್ಚಿಟ್ಟು, ಮುಚ್ಚಿ ಪ್ಲಸ್ ಇಟ್ಟು, ಲೋಪಸಂಧಿ. ಊರಿಂದ, ಊರು ಪ್ಲಸ್ ಇಂದ, ಲೋಪಸಂಧಿ. ಬಹು ಆಯ್ಕೆ ಪ್ರಶ್ನೆಗಳು. ಮಾರಸಿಂಹ, ರಾಚಮಲ್ಲ, ರಕ್ಕಸಗಂಗರ ತಲಕಾಡು, ಪುಣ್ಯಭೂಮಿ. ಗಂಗರ ಮೊದಲ ರಾಜಧಾನಿ ಕೋಲಾರ. ಸೊಸೆ ಊರಿನ ಈಗಿನ ಹೆಸರು ಅಂಗಡಿ. ಹೊಯ್ಸಳ ಎಂದು ಆದೇಶವಿತ್ತವರು ಸುದತ್ತ ಗುರುಗಳು. ರನ್ನನ ಊರು ಮುದಒಳಲು. ತಲಕಾಡು ವೈಭವ ಒಂದು ಪ್ರವಾಸ ಕಥನ. ತಲಕಾಡು ವೈಭವ ಪಾಠದ ಆಕಾರ ಕೃತಿ ಕವಿ ಕಂಡ ನಾಡು. ತಲಕಾಡಿನ ಚೋಳರನ್ನು ಸೋಲಿಸಿದವರು ವಿಷ್ಣುವರ್ಧನ. ಹಿರೇಮಲ್ಲೂರು ಈಶ್ವರನ್ ಅವರ ಜನ್ಮಸ್ಥಳ ಹಿರೇಮಲ್ಲೂರು ಈ ಕೆಳಗಿನ ಜಿಲ್ಲೆಯಲ್ಲಿದೆ: ಹಾವೇರಿ.